ಪ್ಲಾಸ್ಟಿಯ ಟ್ರೀಟ್ಮೆಂಟ್ ಅಂದರೆ ಏನು, ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಬೋಟಾಕ್ಸ್ ಅಂತ ಎಲ್ಲರೂ ಕೇಳ್ತಾ ಇರೋದು. ಪ್ರೈಸ್ ಎಷ್ಟು ಹುಚ್ಚಿಡಿ ತಾಟ ಮಾಡೋದು ತಲೆ ಕೆಟ್ಟೋಗುತ್ತೆ ನಿಜ ಹೇಳ್ಬೇಕಂದ್ರೆ. ನಿಜ ಹೇಳ್ತೀನಿ, ಮಾಡ್ಸೋಕ್ಕಿಂತ ಮುಂಚೆ ಸಖತ್ತು ಒಂದು 10 ಸತಿ ಅಲ್ಲ ಲಕ್ಷ ಸತಿ ಯೋಚನೆ ಮಾಡಿದ್ದೀನಿ. ಇವರು ಯಾರೋ ಒಬ್ರು ಕ್ವಶನ್ ಕೇಳಿದ್ದಾರೆ, ಸೇಮ್ ಹೇರ್ ಕಟ್ ನಾನು ಮಾಡಿಸಿದ್ದೀನಿ ಬಟ್ ಆಫ್ಟರ್ ಹೇರ್ ವಾಶ್ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆದರೆ ನಿಮ್ಮ ಎವ್ರಿ ವಿಡಿಯೋಲೂ ನಿಮ್ಮ ಹೇರ್ ಒಂದೇ ಥರ ಇರುತ್ತೆ, ಹೇಗೆ ಸೀಕ್ರೆಟ್ ಏನು ಅಂತ ಕೇಳಿದ್ದೀರಾ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ರಿಗೆ ಪಾಸ್ ಆಗ್ತಾ ಇದ್ರೆ ತಿರುಗಿ ನೋಡ್ಕೊಂಡು ಹೋಗ್ಬೇಕು. ನನ್ನ ಹೇರ್ ಮೊದಲು ಫುಲ್ ವೇವಿ ಇತ್ತಲ್ವಾ, ಸಡನ್ನಾಗಿ ಸ್ಟ್ರೈಟ್ ಹೇಗಾಯಿತು. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೊಡ್ಸ್ ಆಫ್ ಪ್ರೀತಿ. ಗೈಸ್, ತುಂಬ ಜನ ಕ್ವೆಶನ್ ಕೇಳ್ತಾ ಅದನ್ನು ಇವತ್ತು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಬೌಟ್ ಮೈ ನ್ಯಾನೋಪ್ಲಾಸ್ಟಿಯಾ ಹೇರ್. ತುಂಬ ಜನ ಕಾಮೆಂಟ್ಸಲ್ಲಿ ಹೇಳಿದ್ದೀರಾ, DMಸಲ್ಲಿ ಹೇಳಿದ್ದೀರಾ, ಪರ್ಸ್ನಲ್ ಟೆಕ್ಸ್ಟಲ್ಲಿ ಹೇಳಿದ್ದೀರಾ, ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದೀರಾ, ಬೇರೆ ವ್ಲಾಗಿಂದ ಚೆಕ್ ಮಾಡ್ಕೊಂಡು ಇನ್ನೊಂದು ವ್ಲಾಗಲ್ಲಿ ಆನ್ಸರ್ ಸಿಕ್ಕತ್ತಂಗೆ ಅದೇ ಕಮೆಂಟ್ನ ರಿಪೀಟ್ ಕೂಡ ಮಾಡಿದ್ದೀರಾ. ಅಷ್ಟು ಕ್ವೆಶನ್ಸ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಕ್ವೆಶನ್ಸ್ನ ಇವತ್ತು ಅಡ್ರೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹೇರ್ ಮೊದಲು ಫುಲ್ ವೇವಿ ಇತ್ತಲ್ವ, ಸಡನ್ನಾಗಿ ಸ್ಟ್ರೈಟ್ ಹೇಗಾಯಿತು ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಅವ್ರಿಗಂತೂ ಫುಲ್ ಕ್ವೆಶನ್ ಮಾರ್ಕ್ ಇದೆ. ಯಾಕಂದರೆ ಅವ್ರಿಗೆ ಹಿಂದೆ ವ್ಲಾಗಲ್ಲಿ ಆಲ್ರೆಡಿ ಹಾಕಿದ್ದೀನಿ ಅಂತ ಒಂದಷ್ಟು ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಗೊತ್ತಲ್ವ, ನನ್ನದು ಫಸ್ಟ್ ತುಂಬ ಹೇರು ವೇವಿ ಇತ್ತು ಅಂತ. ಆ್ಯಂಡ್ ಇವಾಗ ಬಂದ್ಬಿಟ್ಟು ನನ್ನ ಹೇರ್ ಈ ಥರ ಸಾಫ್ಟ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಥರ ಇರೋದು. ಆ್ಯಂಡ್ ಲೆಂತ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಬಿಕಾಸ್ ಆಲ್ರೆಡಿ ವೇವಿ ಇರೋ ಹೇರು ನಾವು ಸ್ವಲ್ಪ ಸ್ಮೂತ್ ಮಾಡಿಸಿದ್ರೆ ಅದು ಲೆಂತಿ ಬಂದೇ ಬರುತ್ತೆ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಬಂದ್ಬಿಟ್ಟು ಈ ಟ್ರೀಟ್ಮೆಂಟ್ ಏನು, ಹೇಗೆ ಮಾಡಿಸ್ದೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಏನಾಯಿತು, ಚೆನ್ನಾಗಿ ಏನು ಅನ್ನಿಸ್ತು, ಆ್ಯಂಡ್ ಕಾಸ್ಟ್ ಎಷ್ಟಾಯಿತು, ಆ್ಯಂಡ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅದಕ್ಕೆ, ಆ್ಯಂಡ್ ಅದರದ್ದು ಡೈಲಿ ರೋಟೀನ್ ಹೇಗೆ ಮ್ಯಾನೇಜ್ ಹೇಗೆ ಮಾಡಬೇಕು, ಅದು ಎಷ್ಟು ದಿನ ಬರುತ್ತೆ, ಪ್ರತಿಯೊಂದು ಕ್ವೆಶನು. ಆ್ಯಂಡ್ ಮೋಸ್ಟ್ ಆಫ್ ಇಟ್ ಕಾಸ್ಟು ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು ಕಾಸ್ಟ್ ಆಯಿತು, ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು, ಒನ್ ಟೈಮ್ ಕಾಸ್ಟ್ ಎಷ್ಟು, ಎಲ್ಲನೂ ಕವರ್ ಮಾಡ್ತೀನಿ. ಸೊ ಒಂದೊಂದಾಗಿ ಹೇಳ್ಕೊಂಬರ್ತೀನಿ. ಕೊನೆಯದಂಗೆ ಈ ವಿಡಿಯೋನ ನೋಡಿ, ಸರಿನಾ? ನನ್ನ ಹೇರ್ ಕೇರ್ ರೋಟೀನ್ ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇದೆ, ಅದನ್ನು ಹೇಳ್ತೀನಿ. ಸೊ ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ ನಾನು ಎಷ್ಟು ಕಾಷಿಯಸ್ ಆಗಿದ್ದೆ ನನ್ನ ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ. ಅಂದರೆ ನಾನು ಇಂಥ ಕಲರ್ ನನ್ನ ಹೇರ್ ಮೇಲೆ ಟ್ರೈ ಮಾಡಿಲ್ಲ ಅನ್ನೋದೇ ಇಲ್ಲ, ಆಯಿತಾ. ಅಷ್ಟು ಥರ ಹೇರ್ ಕಲರ್ಸ್ ಟ್ರೈ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಆಕ್ವಾ ಕಲರ್ಸ್ ಕೂಡ ಟ್ರೈ ಮಾಡಿದ್ದೀನಿ ನನ್ನ ಹೇರ್ಗೆ. ಅದು ನಾನು ಇವಾಗಿಂದ ಮೊನ್ನೆಯಿಂದ ಮಾಡಿರೋದಲ್ಲ, ನನ್ನ ಕಾಲೇಜ್ ಡೇಸಿಂದನೂ ನನ್ನ ಕೂದಲು ಜೊತೆ ಆಟ ಆಡೋದು ನನಗೊಂಥರ ಹುಚ್ಚು, ಆಯಿತಾ. ಇತ್ತೀಚೆಗೆ ನಾನು ಯಾವುದೇ ರೀತಿಯಾದ ಹೇರ್ ಕಲರಿಂಗ್ ಅಂದರೆ ಈ ವೈಬ್ರೆಂಟ್ ಹೇರ್ ಕಲರ್ಸ್ ಮಾಡಿಸೋದು ಸ್ಟಾಪ್ ಮಾಡಿದ್ದು ನನ್ನ ಮಗಳು ಹುಟ್ಟೋದ ಮೇಲೇ. ಮೊದಲೆಲ್ಲ ಯಾವ್ದಾರು ಒಂದು ಬ್ಲೂ ಕಲರೋ, ಗ್ರೀನ್ ಕಲರೋ, ರೆಡ್ ಕಲರೋ, ಏನಾದ್ರು ಒಂದು ಕಲರ್ ಯಾವಾಗಲೂ ನನ್ನ ಹೇರ್ ಮೇಲೆ ಇರ್ತಾಯಿತ್ತು. ಆ್ಯಂಡ್ ನನಗೆ ನನ್ನ ಕಾಲೇಜಲ್ಲೆಲ್ಲ ಫೇಮಸ್ ಆಗಿದ್ದಿದೆ ನನ್ನ ಹೇರ್ ಯಾವ ಥರ ಇದೆ ಅನ್ನೋದಕ್ಕೋಸ್ಕರ, ಆಯಿತಾ. ಆ್ಯಂಡ್ ಅದು ವೇವಿ ಬೇರೆ ಇರ್ತಿತ್ತಲ್ವಾ. ಸೊ ಒಂದೊಂದ್ಸತಿ ಸಿಂಗಲ್ ಸ್ಟ್ರೀಕ್ಸಲ್ಲಿ ಇರ್ತಾಯಿದೆ, ಒಂದೊಂದ್ಸತಿ ಫುಲ್ ಕೆಳಗಡೆ ಇಷ್ಟು ಸ್ಟ್ರೀಕ್ಸಲ್ಲಿ ಇರ್ತಾಯಿದೆ. ಆ್ಯಂಡ್ ಕಲರ್ಸ್ ಅಂತೂ ಒಬ್ರಿಗೆ ಪಾಸ್ ಆಗ್ತಾಯಿದ್ರೆ ತಿರುಗಿ ನೋಡ್ಕೊಂಡು ಹೋಗಬೇಕು, ಆಯಿತಾ. ಆ ಥರ ವೈಬ್ರೆಂಟ್ ಕಲರ್ಸ್ ಯೂಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಒಂದು ಸತಿ ಮಾಡಿದ್ದನ್ನು ಪುನಃ ನಂಗೆ ಬೋರ್ ಆಗಿಬಿಡೋದು. ಇನ್ನೊಂದು ಸತಿ ನಾನು ಚೇಂಜ್ ಮಾಡಿರ್ತಾ ಇದೆ. ಒಂದೊಂದು ಸತಿ ಫುಲ್ ಗ್ಲೋಬಲ್ ಮಾಡಿಸುವೆ, ಒಂದೊಂದು ಸತಿ ತುಂಬ ಸ್ಟ್ರೀಕ್ಸ್ ಮಾಡಿಸುವೆ. ಹೆಂಗಂತ ಹೇಳಿದ್ರೆ ಲೆಕ್ಕನೇ ಇಲ್ಲ. ನಾನು ಈ ಯೂಶ್ವಲಾಗಿ ಸ್ಪಾಗೆಲ್ಲ ಹೋದರೆ ಮೆನು ಓಪನ್ ಮಾಡಿದ್ರೆ ಅವ್ರದ್ದು ಏನು ಕಾರ್ಡ್ ಇರುತ್ತೆ ಅವ್ರ ಸರ್ವಿಸಸ್ದು, ಅದರಲ್ಲಿ ಯಾವುದು ಡಿಫ್ರೆಂಟ್ ಕಲರ್ ಇವತ್ತಿಗೂ ನಾನು ಟ್ರೈ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅಂತಲೇ ನಾನು ಚೆಕ್ ಮಾಡಿ ಅದ್ರಲ್ಲಿ ಮಾಡಿಸ್ಕೊಳ್ಳುವೆ. ಅವರು ಟ್ರೀಟ್ಮೆಂಟ್ ಮಾಡೋರೆ ನನ್ನ ಕ್ರೇಜಿನೆಸ್ನ ನೋಡಿ ತಲೆ ಕೆಡ್ಸ್ಕೊಂಬಿಡೋರು ಆ ಲೆವೆಲಲ್ಲಿ. ಆದರೆ ನಾನು ಯಾವಾಗಲೂ ಒಂದಂತೂ ನಾನು ಮೇಂಟೈನ್ ಮಾಡೋದು ಏನು ಅಂತ ಹೇಳಿದ್ರೆ, ಸ್ಟ್ರಿಕ್ಟ್ ರೂಲ್ಸು. ಯಾವುದೇ ಕಲರ್ನ ನಾನು ನನ್ನ ಹೇರ್ ರೂಟ್ಸ್ಗೆ ಟಚ್ ಮಾಡಿಸಿಲ್ಲ ಇವತ್ತವರೆಗೂ. ಇತ್ತೀಚೆಗೆ ವೈಟ್ ಹೇರ್ಸ್ನ ಕವರ್ ಮಾಡೋಕ್ಕೆ ಅಂತ ನಾನು ಆರ್ಗ್ಯಾನಿಕ್ ಆಗಿ ಫುಲ್ ಗ್ಲೋಬಲ್ ಹೇರ್ ಕಲರ್ ಮಾಡಿಸ್ತೀನಿ, ನಾರ್ಮಲ್ ಹೇರ್ ಕಲರ್ಗೆ ಮಾಡಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ನನ್ನ ಈ ಫ್ಯಾನ್ಸಿ ಹೇರ್ ಕಲರ್ಸ್ ಏನು ಮಾಡ್ತಾ ಇದೆ ಅದು ಯಾವುದೂ ರೂಟಿಗೆ ಟಚ್ ಮಾಡಿಲ್ಲ. ಅದರಿಂದ ನನ್ನ ಹೇರ್ ಫಾಲ್ ಆಗಲಿ ಏನಾಗಲಿ ನಂಗೆ ಅದರಲ್ಲಿ ಇಶ್ಯೂಸ್ ಬಂದಿಲ್ಲ. ಆದರೆ ಈ ನ್ಯಾನೋಪ್ಲಾಸ್ಟಿಯಾ ಮಾಡಿಸ್ಬೇಕಾದ್ರೆ ತುಂಬ ಅಂದರೆ ತುಂಬ ಯೋಚನೆ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು 10 ಇಯರ್ಸು ಈ ಮೆಥಡ್ನ ನಾನು ಸ್ಲೋ ಮಾಡ್ಕೊಂಡೇ ಬಂದಿದ್ದೀನಿ, ಡಿಲೇ ಮಾಡ್ಕೊಂಡೇ ಬಂದಿದ್ದೀನಿ. ಪ್ರತಿ ಸತಿ ನಾನು ಹೇರ್ ಸ್ಟ್ರೈಟ್ ಮಾಡಬೇಕು, ಸ್ಮೂತ್ ಆ್ಯಂಡ್ ಸಿಲ್ಕಿ ಮಾಡಬೇಕು ಅಂತ ಅಂದ್ಕೊಂಡು ಸ್ಪಾಗ್ ಹೋಗೋದು. ಸ್ಪಾಗ್ ಹೋದ್ಮೇಲೆ ಅಯ್ಯೋ ವಾಟ್ ಇಫ್ ಹೇರ್ ಫಾಲ್ ಆಗಿಬಿಟ್ರೆ ಅನ್ನೋ ಕ್ವೆಶನ್ ಮಾರ್ಕಿಗೆ ನಾನು ಏನು ಮಾಡ್ತಾಯಿದ್ದೆ, ಓಕೆ ಬೇಡ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ, ಪುನಃ ಹೋಗ್ಬಿಟ್ಟು ಹೇರ್ ಕಲರ್ ಮಾಡಿಸ್ಕೊಂಡ್ಬಿಡುವೆ. ಸೊ ದಟ್ ಹೇರ್ ಕಲರ್ ಆದರೆ ಇವರು ಈ ನ್ಯಾನೋಪ್ಲಾಸ್ಟಿಯಾ ಆಗಲಿ ಎನಿ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್ ಮಾಡಲ್ಲ ಅವ್ರದ್ದು ಕೂರಲ್ಲ ಅಂತ. ಸೊ ಅದಕ್ಕೇನು ಮಾಡಿದೆ, ಹೋಗಿ ಕಲರ್ ಮಾಡಿಸ್ಕೊಂಡು ಬಂದುಬಿಡ್ತಾಯಿದ್ದೆ. ಇವಾಗ ನಾನು ಫೈನಲಿ 10 ವರ್ಷ ಆದಮೇಲೆ
ನಾನು ಡಿಸೈಡ್ ಮಾಡಿದೆ ಓಕೆ ಎಷ್ಟು ದಿನ ಅಂತ ಈ ಭಯದಲ್ಲಿರಬೇಕು, ಮಾಡಿಸಿ ಬಿಡೋಣ, ಚೇಂಜ್ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ನ್ಯಾನೋಪ್ಲಾಸ್ಟಿಯಾ ಮಾಡಿದೆ. ನಿಜ ಹೇಳ್ತೀನಿ, ಮಾಡ್ಸೋಕ್ಕಿಂತ ಮುಂಚೆ ಸಖತ್ತು ಒಂದು 10 ಸತಿ ಅಲ್ಲ 1,00,000 ಸತಿ ಯೋಚನೆ ಮಾಡಿದ್ದೀನಿ. ಆ ಸ್ಪಾಲ್ ಇರೋರ್ಗು ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರಿಗೂ ಫುಲ್ ತಲೆ ತಿನ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಓಕೆನಾ, ಮಾಡಿಸ್ಬೋದಾ, ಹೇರ್ ಫಾಲ್ ಆಗಿಬಿಟ್ರೆ ಹೇರ್ ಇದ್ದರೆ ಏನಾದ್ರು ಒಂದು ಮಾಡ್ಬೋದು, ಹೇರೇ ಇಲ್ಲ ಅಂದರೆ ಇದೊಂದು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಏನು ಮಾಡಬೇಕಂತ ಎಲ್ಲ ತುಂಬ ಅವ್ರ ತಲೆಯೆಲ್ಲ ತಿನ್ಬಿಟ್ಟು ಫೈನಲಿ ಅವರು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ, ನನ್ನ ಹಸ್ಬೆಂಡ್ ಇದನ್ನು ಆಲ್ರೆಡಿ ಒಂದ್ಸತಿ ಮಾಡಿಸಿದ್ರು, ಅವರು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಆ ಧೈರ್ಯದ ಮೇಲೆ ನ್ಯಾನೋಪ್ಲಾಸ್ಟಿಯಾ ಮಾಡಿದೆ. ಇದು ಇವಾಗ ಹೇಗಿದೆ, ನಾನು ಮಾಡಿಸಿನೇ ಹತ್ತತ್ರ ಒಂದು 7 ತಿಂಗಳಾಗಿದೆ. ನಾನು ಡಿಸೆಂಬರ್ 2025 ಮಾಡಿಸಿದ್ದು. ಇವಾಗ ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ನಡೀತಾ ಇದೆ. 6.5 ತಿಂಗಳಾಗಿದೆ. 6.5 ತಿಂಗಳ ತನಕ ಏನು ರಿಸಲ್ಟ್ ಬಂದಿದೆ, ಹೇಗೆ ನಂದು ರೂಟೀನ್ ನಡೀತು ಅನ್ನೋದು ಮುಂದೆ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಜೊತೆಗೆ ಇವಾಗ ಪ್ರಾಡಕ್ಟ್ಸ್ನು ತೋರಿಸ್ಕೊಂಡು ಬರ್ತೀನಿ. ಫಸ್ಟು ನಿಮ್ಗಳ ಕ್ವೆಶನಿಂದಾನೇ ಹೋಗೋಣ, ಲೈನ್ ಬೈ ಲೈನು. ತುಂಬ ಕ್ವೆಶನ್ಸ್ ಇದೆ. ಆ ಕ್ವೆಶನ್ಸ್ನೆಲ್ಲ ಅಡ್ರೆಸ್ ಮಾಡ್ಕೊಂಡು ಬರ್ತಾನೆ ಎಲ್ಲ ಡೀಟೇಲ್ಸು ತೋರಿಸ್ಕೊಂಬರೋಣ. ಒಂಥರ Q&A ಸೆಷನ್ ಥರ ಮಾಡ್ಬೋದು. ಮೋಸ್ಟ್ ಕಾಮನ್ ಆಗಿ ಬಂದಿರೋ ಅಂಥ ಕ್ವೆಶನ್ಸು ಎಲ್ಲರೂ ಕೇಳ್ತಾ ಇರೋದು ಪ್ರೈಸ್ ಎಷ್ಟು. ಪ್ರೈಸ್ ಡೀಟೇಲಿಂಗ್ನ ಲಾಸ್ಟಲ್ಲಿ ಕೊಡ್ತೀನಿ. ಸ್ಟಾರ್ಟಿಂಗಲ್ಲೇ ಹೇಳಿದ್ರೆ ಎತ್ಕೊಬಿಡ್ತೀರಾ, ಅದಕ್ಕೆ ಪ್ರೈಸ್ ಡೀಟೇಲಿಂಗ್ ಲಾಸ್ಟಲ್ಲಿ ಕೊಡ್ತೀನಿ. ಇವರು ಯಾರೋ ಒಬ್ರು ಕ್ವೆಶನ್ ಕೇಳಿದ್ದಾರೆ, ಸೇಮ್ ಹೇರ್ ಕಟ್ ನಾನು ಮಾಡಿಸಿದ್ದೀನಿ, ಬಟ್ ಆಫ್ಟರ್ ಹೇರ್ ವಾಶ್ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆದರೆ ನಿಮ್ಮ ಎವ್ರಿ ವಿಡಿಯೋಲೂ ನಿಮ್ಮ ಹೇರ್ ಒಂದೇ ಥರ ಇರುತ್ತೆ, ಹೇಗೆ, ಸೀಕ್ರೆಟ್ ಏನು ಅಂತ ಕೇಳಿದ್ದೀರಾ. ಸೀಕ್ರೆಟ್ ಅಂದರೆ ಏನೂ ಇಲ್ಲ. ಸೀಕ್ರೆಟ್ ಇಸ್ ನಥಿಂಗ್ ಬಟ್ ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಏನಂತ ಹೇಳಿದ್ರೆ, ದಿಸ್ ಇಸ್ ಅ ಟ್ರೀಟ್ಮೆಂಟ್. ಒನ್ ಇಸ್ ದ್ಯಾಟ್ ಹೆಲ್ದಿಯಾಗಿ ತಿನ್ನಬೇಕು. ನಿಮ್ಮ ಹೇರ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಹೆಲ್ದಿಯಾಗಿ ತಿನ್ನಬೇಕು, ನಿಮ್ಮ ಹೇರ್ ಕೇರ್ ಮೇಂಟೈನ್ ಮಾಡಬೇಕು. ಬಟ್ ಇದು ಟ್ರೀಟ್ಮೆಂಟು. ಇದು ನಾನು ಇವಾಗ ಹೇರ್ ತೆಗೆದು ತೋರಿಸ್ತೀನಿ ನೋಡಿ. ನನ್ನ ಹೇರ್ ಇಷ್ಟು ಉದ್ದ ಬರುತ್ತೆ ಆ್ಯಂಡ್ ಹಿಂಗೆ ಸಖತ್ತು ಸಿಲ್ಕಿಯಾಗೂ ಇರುತ್ತೆ. ಇದಕ್ಕಿಂತ ಸಿಲ್ಕಿ ಆಗಿತ್ತು. ಇವಾಗ ಆಲ್ಮೋಸ್ಟ್ 6.5 ತಿಂಗಳಾಗಿರೋದಕ್ಕೆ ಒಂದು ಲೆವೆಲಲ್ಲಿ ವೇವಿ ಕಾಣ್ತಾ ಇದೆ ಅಷ್ಟೇ. ಬಟ್ ನೀವೇ ನೋಡ್ಬೋದು, ಸಖತ್ತು ಹೆಲ್ದಿಯಾಗಿ ಕಾಣುತ್ತೆ ಹೇರು. ಸ್ಪೆಷಲಿ ಇನ್ ದ ಎಂಡೆಲ್ಲ ರಫಾಗಿ ಕಾಣುತ್ತಲ್ಲ, ಆ ರಫಾಗೆಲ್ಲ ಕಾಣಲ್ಲ, ತುಂಬ ನೀಟಾಗಿ ಕ್ಲೀನಾಗಿ ಕಾಣುತ್ತೆ. ಅದೊಂದು ಟೆಕ್ಸ್ಚರ್ ಮೇಂಟೈನ್ ಆಗುತ್ತೆ. ಈ ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ ಅಂದರೆ ಏನು, ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಬೋಟಾಕ್ಸ್ ಅಂತ ಹೇಳಿದ್ರೆ, ಈ ಟ್ರೀಟ್ಮೆಂಟು ಕಂಪ್ಲೀಟಾಗಿ ಪ್ರೋಟೀನ್ ಟ್ರೀಟ್ಮೆಂಟು. ಅರಗನ್ ಆಯಿಲ್ ಯೂಸ್ ಮಾಡಿ ಮಾಡ್ತಾರೆ. ಅಂದರೆ ಹಾರ್ಶ್ ಕೆಮಿಕಲ್ಸ್ ಆ್ಯಡ್ ಮಾಡಲ್ಲ. ಆ್ಯಂಡ್ ನಾರ್ಮಲ್ ಸ್ಟ್ರೈಟ್ನಿಂಗ್ ಏನು ಮಾಡ್ತೀರಾ ಅದರಲ್ಲಿ ಈ ಸ್ಪೈಕಿ ಪೋಕಿಯಾಗಿ ನಿಂತ್ಕೊಳ್ಳುತ್ತೆ ಗೊತ್ತಾ ಕೂದಲುಗಳು, ಆ ಥರ ನಿಲ್ಲಲ್ಲ. ಇದೇನಾದರೂ ಅಂದರೆ ಹೇರ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ನಿಮ್ಮ ಕೂದಲೇನಾದರೂ ಕಂಪ್ಲೀಟಾಗಿ ಕರ್ಲಿ ಇದ್ದರೆ ಸ್ವಲ್ಪ ಕರ್ಲಿಯಿಂದ ವೇವಿ ಮಾಡುತ್ತೆ ಆ್ಯಂಡ್ ಮ್ಯಾನೇಜಬಲ್ ಹೇರಿಗೆ ತಂದು ನಿಲ್ಲಿಸುತ್ತೆ. ಇಟ್ ವಿಲ್ ನಾಟ್ ಮೇಕ್ ಫುಲ್ ಸ್ಟ್ರೇಟ್, ಪ್ರಾಪರ್ ಸ್ಟ್ರೇಟ್, ಸ್ಪೈಕಿ ಸ್ಟ್ರೇಟ್ ಬರ್ತಲ್ಲ, ಅದು ಮಾಡಲ್ಲ. ಇನ್ ಕೇಸ್ ನಿಮ್ಮ ಹೇರ್ ಟೆಕ್ಸ್ಚರ್ ಏನಾದರೂ ವೇವಿ ಇದ್ದರೆ, ಸೊ ನಂದು ಇನಿಷಿಯಲಿ ವೇವಿ ಇತ್ತು, ಕರ್ಲಿ ಇರಲಿಲ್ಲ, ನಂದು ವೇವಿಗೆ ಬರುತ್ತೆ. ಆ್ಯಂಡ್ ವೇವಿ ಇದ್ದರೆ ನನ್ನ ಕೂದಲು ಥರ ಸಾಫ್ಟ್ ಸಿಲ್ಕಿಯಾಗಿ ಒಂದು ಸ್ವಲ್ಪ ಒಂಥರ ಲೀಟಾಗಿ ಸ್ಟ್ರೈಟಾಗಿ ಕಾಣುತ್ತೆ. ಆದರೆ ನ್ಯಾಚುರಲ್ ಆಗಿರುತ್ತೆ, ಅದು ಟ್ರೀಟ್ಮೆಂಟೆಡ್ ಹೇರ್ ಅಂತ ಗೊತ್ತಾಗಲ್ಲ. ಅದೇ ನಿಮ್ಮ ಹೇರ್ ಆಲ್ರೆಡಿ ಸ್ಟ್ರೇಟ್ ಇದ್ದರೆ ಈ ಟ್ರೀಟ್ಮೆಂಟ್ನ ನೀವು ಮಾಡಿಸಿದ್ರೆ ಸಖತ್ತು ಸಿಲ್ಕಿಯಾಗಿ, ಶೈನಿಯಾಗಿ, ತುಂಬಾ ಕ್ಲೀನಾಗಿ ಕಾಣಿಸುತ್ತೆ. ಒಂಥರ ಯಾವಾಗಲೂ ಒಳ್ಳೆ ಸಲೋನ್ ಸ್ಟೈಲಲ್ಲಿ ಕಾಣ್ತಾ ಇರುತ್ತೆ. ಈ ಥರ ಲೆವೆಲ್ ಬೈ ನಿಮ್ಮದು ಫಸ್ಟ್ ಪರ್ಮನೆಂಟ್ ಟೆಕ್ಸ್ಚರ್ ಏನಿರುತ್ತೆ ಅದ್ರ ಮೇಲೆ ನೀವು ಈ ಟ್ರೀಟ್ಮೆಂಟು ನಿಮಗೆ ಒಂದು ಲೆವೆಲ್ ನೆಕ್ಸ್ಟ್ ಟೆಕ್ಸ್ಚರ್ನ ಕೊಡುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಹೇರ್ ಫಾಲ್ ಇದೆ, ಡ್ರೈ ಎಂಡ್ಸ್ ರಫ್ ಇದೆ, ವಾಲ್ಯೂಮ್ ಇಲ್ಲ, ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ ತೊಗೋಬೇಕು ಅಂದ್ಕೊಂಡಿದ್ದೀವಿ, ಹೇಗೆ ಮಾಡಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಸೊ ಇದರಲ್ಲಿ 4-5 ಕ್ವೆಶನ್ ಒಟ್ಟಿಗೆ ಒಂದರಲ್ಲೇ ಕೇಳಿದ್ದೀರಾ. ಒಂದಕ್ಕೊಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡಬೇಕು. ಹೇರ್ ಫಾಲ್ ಇದೆ, ಡ್ರೈ ಎಂಡ್ಸ್ ರಫ್ ಇದೆ. ಹೇರ್ ಫಾಲ್ ಇದ್ದರೆ ಯಾವುದೇ ನ್ಯಾನೋಪ್ಲಾಸ್ಟಿಯಾ ಅಂತಾನೆಲ್ಲ ಯಾವುದೇ ರೀತಿಯಾದ ಟ್ರೀಟ್ಮೆಂಟು ತೊಗೊಬೇಡಿ. ನಾರ್ಮಲ್ ಆಯಿಲಿಂಗ್ ಮಾಡಿ ಫಸ್ಟು ಹೇರ್ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೆ ಹೋಗಿ. ಬಿಕಾಸ್ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಇನಿಷಿಯಲಿ ನಿಮಗೆ ಸೆಟ್ ಆಗಿಲ್ಲ ಅಂದರೆ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಓಕೆ, ವಾಲ್ಯೂಮ್ ಇಲ್ಲ, ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ ತೊಗೋಬೇಕು. ವಾಲ್ಯೂಮ್ ಇಲ್ಲ ಅಂತ ಅನ್ನೋದಕ್ಕೂ ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ಗೂ ಸಂಬಂಧನೇ ಇಲ್ಲ. ಬಿಕಾಸ್ ವಾಲ್ಯೂಮ್ ಅಂದರೆ ನಿಮ್ಮ ಹೇರ್ ವಾಲ್ಯೂಮ್ಗೆ, ಇದು ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಏನೂ ಮಾಡಲ್ಲ. ಇನ್ಫ್ಯಾಕ್ಟ್ ಈಗ ವೇವಿ ಇದ್ದು ಇನ್ನೂ ಬುಷಿ ಥರ ಇದ್ದರೆ ಸ್ಲೀಕ್ ಮಾಡಿಬಿಟ್ಟು ವಾಲ್ಯೂಮ್ ಸ್ವಲ್ಪ ಕಮ್ಮಿನೇ ಕಾಣುತ್ತೆ. ಓಕೆನಾ. ಸೊ ವಾಲ್ಯೂಮ್ ಇಲ್ಲ ಅಂತ ಹೇಳಿದ್ರೆ ನೀವು ಹೇರ್ ಕೇರ್ ರೋಟೀನ್ ಮೇಲೆ ವರ್ಕ್ ಮಾಡಬೇಕು. ಹೇರ್ ಗ್ರೋತ್ ಹೇಗೆ ಇನ್ಕ್ರೀಸ್ ಮಾಡಬೇಕು, ವಾಲ್ಯೂಮ್ನ ನ್ಯಾಚುರಲ್ ಆಗಿ ನಿಮ್ಮ ರೂಟ್ಸಿಂದ ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ನೀವು ಫೋಕಸ್ ಮಾಡಬೇಕು, ನಾಟ್ ಥ್ರೂ ನ್ಯಾನೋಪ್ಲಾಸ್ಟಿಯಾ, ಆಯಿತಾ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ದಿಸ್ ಇಸ್ ಫಾರ್ ಅ ಹೆಲ್ದಿ ಹೇರ್ ಮಾತ್ರ. ಆ್ಯಂಡ್ ರಫ್ ಇದ್ದರೆ ನಿಮಗೆ ಒಂದು ಟೆಕ್ಸ್ಚರ್ ಕೊಡಬೇಕು ಕೂದಲಿಗೆ ಅಂದರೆ ಮಾತ್ರ ಇದು. ದಿಸ್ ಇಸ್ ನಾಟ್ ಫಾರ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕಾಗಲಿ, ಹೇರ್ ಗ್ರೋತ್ ಮಾಡೋಕ್ಕಾಗಲಿ ಈ ಟ್ರೀಟ್ಮೆಂಟ್ ಅಲ್ಲ. ನಾನು ಹೇಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟು ನನ್ನ ಕೂದಲು ಫುಲ್ಲು ಡ್ರೈ ಇತ್ತು, ಆಯಿತಾ, ಡ್ರೈ ರಫ್ ಇತ್ತು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನನ್ನ ಕೂದಲು ಸಖತ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಇತ್ತು, ಬಟ್ ವೇವಿ ಇತ್ತು. ಬಟ್ ಒಂದಿನ ಏನು ಮಾಡಿದೆ, ಹಿಂಗೆ ಅರ್ಜೆಂಟಲ್ಲಿ ನಾನೆಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು, ಆಯಿತಾ. ಆವಾಗ
ತುಂಬ ವೆಟ್ ಹೇರ್ಗೆ ನಾನು ಸ್ಟ್ರೈಟ್ನರ್ನ ಡೈರೆಕ್ಟಾಗಿ ಹಾಕ್ತೆ. ಆವಾಗ ಲಿಟ್ರಲಿ ನನ್ನ ಕೂದಲು ಬರ್ನ್ ಆಗಿದೆ ಏನಾಯಿತು, ಫುಲ್ ರಫ್ ಹೇರ್ ಆಗೋಯ್ತು. ಯಾವ ಥರ ಅಂತ ಹೇಳಿದ್ರೆ ಇವತ್ತಿಗೂ ಅದು ರಿಕವರ್ ಆಗಿಲ್ಲ. ಈ ಟ್ರೀಟ್ಮೆಂಟ್ ಒಂಚೂರು ಕಮ್ಮಿ ಆಗ್ತಿದ್ದಂಗೆ ನನ್ನ ರಫ್ ಹೇರ್ ಮತ್ತೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಾಗಿ ನಾನೇ ನನ್ನ ಕೈಯಾರೆ ನನ್ನ ಕೂದಲನ್ನು ಸುಟ್ಟಾಕಿದ್ದಾವತ್ತು. ಅದಾದಮೇಲೆ ಕೂದಲು ತುಂಬಾ ಕೆಟ್ಟದಾಗ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಹೋಗ್ಬಿಟ್ಟು ನ್ಯಾನೋಪ್ಲಾಸ್ಟಿಯ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ದು. ಇಲ್ಲಾಂದರೆ ಮೊದಲೆಲ್ಲ ನನ್ನ ಕೂದಲು ಸಖತ್ ಇಲ್ಲಿ ತನಕ ಸಿಲ್ಕಿ ಸ್ಟ್ರೇಟ್ ಇತ್ತು, ಕೆಳಗಡೆ ವೇವಿ ಇರ್ತಾಯಿತ್ತು. ಆ್ಯಸ್ ಇಫ್ ಒಳ್ಳೆ ಸಲೂನ್ ಟ್ರೀಟ್ಮೆಂಟ್ ತೊಗೊಂಡು ಬಂದಿರೋ ಥರನೇ ಯಾವಾಗಲೂ ಇರ್ತಾಯಿತ್ತು. ಬಟ್ ದೆನ್ ನಾನೇ ಸುಟ್ಟಾಕಿದ್ರಿಂದ ನನ್ನ ಕೂದಲು ಸಖತ್ ರಫ್ ಆಗೋಯಿತು. ರಫ್ ಇದ್ದದ್ರಿಂದ ನಾನು ವಾಪಸ್ ನಾರ್ಮಲ್ ಟೆಕ್ಸ್ಚರ್ಗೆ ತೊಗೊಂಬರೋಕ್ಕೆ ಅಂತ ನಾನು ಈ ಥರ ನ್ಯಾನೋಪ್ಲಾಸ್ಟಿಯ ಟ್ರೀಟ್ಮೆಂಟ್ ಮಾಡಿದ್ದು. ಸೊ ಇನಿಷಿಯಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟು ಯಾವುದೇ ರೀತಿಯ ಹೇರ್ ಕಲರ್ ಆಗಿರಬಾರ್ದು, ಹೇರ್ ಆಯಿಲಿಂಗ್ ಆಗಿರಬಾರ್ದು, ಆ್ಯಂಡ್ ಬೇರೆ ಯಾವುದೂ ಹೇರ್ ಟ್ರೀಟ್ಮೆಂಟ್ಗಳು ನೀವು ತೊಗೊತಾ ಇರಬಾರ್ದು. ಓಕೆನಾ? ಸೊ ಅವಾಗಿದ್ರೆ ಮಾತ್ರ ಈ ಟ್ರೀಟ್ಮೆಂಟ್ನ ನೀವು ಮಾಡ್ಸೋಕ್ಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟು 1 ಲೆವೆಲ್ ಆಫ್ ಏರ್ ವಾಶ್ ಮಾಡ್ತಾರೆ. ಏರ್ ವಾಶ್ ಆದಮೇಲೆ ಅವರು ನಿಮಗೆ 1 ಲೆವೆಲ್ ಆಫ್ ಇದು ಫುಲ್ ಎಲ್ಲ ಅದು ಟ್ರೀಟ್ಮೆಂಟ್ ಏನಿರುತ್ತೆ ದಟ್ ಈಸ್ ಕಾಲ್ಡ್ ಟ್ರೀಟ್ಮೆಂಟ್. ಅದು ಅವ್ರದ್ದೇ ಆದ ಡಿಫ್ರೆಂಟ್ ಏರ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಇರುತ್ತೆ, ಆ್ಯಂಡ್ ಹೇರ್ ಮಾಸ್ಕ್ ಇರುತ್ತೆ. ಅದೆಲ್ಲ ಆ್ಯಡ್ ಮಾಡಿ 1 ಲೆವೆಲ್ ಆಫ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡಿ ಮತ್ತೆ ತುಂಬ ಹೇರ್ ಪುಲ್ ಮಾಡ್ತಾರೆ ಆಯಿತಾ. ಅಷ್ಟು ಹೇರ್ ಪುಲ್ ಮಾಡ್ತಾರೆ. ಒಂದು ಪ್ರೋಟೀನ್ ಟ್ರೀಟ್ಮೆಂಟ್ ಫಸ್ಟ್ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಡ್ತಾರೆ. 1 ಅವರ್ ಬಿಟ್ಟ ಮೇಲೆ ತುಂಬ ಹೇರ್ ಪುಲ್ ಮಾಡಿ ಹೇರ್ ಸ್ಟ್ರೈಟ್ ಮಾಡ್ತಾರೆ. ನನಗಂತೂ ಆ ಪ್ರೋಸೆಸ್ ಇದೆ ಅಂತ ಗೊತ್ತಿರೋ ನಾನು ನಿಜವಾಗ್ಲೂ ಮಾಡಿಸ್ತಾ ಇಲ್ಲ, ಅಷ್ಟು ಕೂದಲೆಲ್ಲ ಎಳಿತಾರೆ. ಅದಾದಮೇಲೆ ನೀವು 1 ದಿನ ಹೇರ್ನ ವಾಶ್ ಮಾಡೋಂಗಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಸ್ಪಾಗೆ ಹೋಗ್ಬಿಟ್ಟು ಹೇರ್ ವಾಶ್ ಮಾಡಿಸ್ಕೊಬೇಕು. ಹೇರ್ ವಾಶ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಕೂದಲು ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಆ 1 ದಿನ ಹೇಗಿರುತ್ತೆ ಅಂದರೆ, ಒಳ್ಳೆ ಪರ್ಕೆ ಕಡ್ಡಿ ಥರ ಫುಲ್ ಉದ್ದಕ್ಕೆ ನಿಂತ್ಕೊಂಡ್ಬಿಟ್ಟಿರುತ್ತೆ ಕೂದಲು ಆಯಿತಾ. ಒಳ್ಳೆ ತಲೆ ಮೇಲೆ ಏನೋ ವಿಗ್ ಹಾಕೊಂಡು ಓಡಾಡೋ ಥರ ಫೀಲಿಂಗ್ ಇರುತ್ತೆ. ಅದು ಫುಲ್ಲು ಸ್ಟ್ರೈಟಾಗಿರುತ್ತೆ. ಆ್ಯಂಡ್ ಫುಲ್ ಫೈನಲ್ ಹೇರ್ ಪಾತ್ ಆಗಿದ್ಮೇಲೆ ನೆಕ್ಸ್ಟು 3 ಡೇಸು ನೀವು ತಲೆಗೆ ಸ್ನಾನ ಮಾಡೋಂಗಿಲ್ಲ, ಸ್ವೆಟ್ ಜಾಸ್ತಿ ಆಗೋಂಗಿಲ್ಲ. ನನಗೆ ಫಸ್ಟ್ ಕಂಡೀಷನ್ ಅವ್ರು ಅದೇ ಹೇಳಿದೆ, ನೀವು ಜಿಮ್ಗೆ ಹೋಗಬೇಡಿ, ಟ್ರೀಟ್ಮೆಂಟ್ ಆದ ಫಸ್ಟ್ 3 ಡೇಸ್ ನೋ ಜಿಮ್, ಬಿಕಾಸ್ ನಾವು ಫಸ್ಟು ಸ್ವೆಟ್ ಆಗೋದೇ ತಲೆಯಲ್ಲಲ್ವಾ. ಸೊ ಜಿಮ್ಮಿಗೆ ಹೋದರೆ ತುಂಬ ಸ್ವೆಟ್ ಆದರೆ ನಾವು ಮಾಡಿರೋ ಟ್ರೀಟ್ಮೆಂಟ್ ಅಷ್ಟು ವೇಸ್ಟ್ ಆಗಿಬಿಡುತ್ತೆ. ಸೊ ನೀವು ಸ್ವೆಟ್ ಆಗಂಗಿಲ್ಲ ಅಂತ ಅಂದ್ಬಿಟ್ಟು ಹೇರ್ನ ಸಖತ್ ಡೆಲಿಕೇಟಾಗಿ ಮ್ಯಾನೇಜ್ ಮಾಡಬೇಕು. ಆ 3 ದಿನ ಅಂದರೆ ಗಾಳಿಗೆ ಎಕ್ಸ್ಪೋಸ್ ಮಾಡೋಂಗಿಲ್ಲ, ಕೂದಲನ್ನ ತುಂಬಾ ಸಾಫ್ಟಾಗಿ ತುಂಬ ಡೆಲಿಕೇಟಾಗಿ ಡಸ್ಟಿಗೆ ಎಕ್ಸ್ಪೋಸ್ ಮಾಡಿದೆ, ಸ್ವೆಟ್ಟಿಗೆ ಎಕ್ಸ್ಪೋಸ್ ಮಾಡಿದೆ, ಆ್ಯಂಡ್ ಹೇರ್ ವಾಶ್ನೂ ಮಾಡ್ದೇ ಮ್ಯಾನೇಜ್ ಮಾಡಬೇಕು. ಈಗ ಮನೆಗೆ ಬಂದ ಮೇಲೆ ಈಗ ಆಯಿತು, ಸಲೂನಲ್ಲೆಲ್ಲ ಆಗೋಯ್ತು. ನೆಕ್ಸ್ಟ್ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಸಲೂನಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ. ಈಗ ಮನೆಗೆ ಬಂದಮೇಲೆ ಮ್ಯಾನೇಜ್ ಮಾಡೋದು ಹೇಗೆ? ಸೊ ನಾನು ಹಿಂಗೆ ಕೂತ್ಕೋತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಲು ಫುಲ್ ಅಂದರೆ ಫುಲ್ಲು ಜುಮ್ ಹಿಡಿದ್ಬಿಟ್ಟಿದೆ ನನಗೆ. ಓಕೆ, ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನು ನಾನು ಫಸ್ಟ್ ಟೈಮು ಅಲ್ಲೇ ನಾನು ಸ್ಪಾಲೇ ತೊಗೊಂಡೆ. ದಿಸ್ ಇಸ್ ಕಾಲ್ಡ್ QOD ಅರಗನ್ ಆಯಿಲ್ ಬೇಸು. ಅದರದ್ದೇ ಸೇಮ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್. ಇದೇನಂತ ಹೇಳಿದ್ರೆ, ಇದರಲ್ಲೇ ಅವ್ರು ನನಗೆ ಟ್ರೀಟ್ಮೆಂಟ್ ಮಾಡಿರೋದು, ಆ್ಯಂಡ್ ಇದನ್ನೇ ಯೂಸ್ ಮಾಡಬೇಕು. ಇದನ್ನು ಬಿಟ್ಟು ಬೇರೆ ಶ್ಯಾಂಪೂ ಕಂಡೀಷ್ನರ್ ಯೂಸ್ ಮಾಡಿದ್ರೆ ನೀವು ಪ್ರೋಟೀನ್ ಟ್ರೀಟ್ಮೆಂಟ್ ಏನು ಮಾಡಿಸಿರ್ತೀರ ಅದೆಲ್ಲ ಸ್ವಲ್ಪನೇ ಬರ್ತಾ ಹೋಗ್ಬಿಡುತ್ತೆ. ಸೊ ನೀವು ಯಾವ ಸ್ಪಾಲ್ ಮಾಡಿಸಿರ್ತೀರ, ಅವರು ಯಾವ ಟ್ರೀಟ್ಮೆಂಟ್ ಯೂಸ್ ಮಾಡಿರ್ತಾರೆ ಅದೇ ಟ್ರೀಟ್ಮೆಂಟ್ದು ಅವರು ಶ್ಯಾಂಪೂ ಕಂಡೀಷ್ನರ್ ಸಜೆಸ್ಟ್ ಮಾಡಿರ್ತಾರೆ. ನೀವು ಕಂಟಿನ್ಯೂಸ್ ಆಗಿ ಅದಕ್ಕೆ ಶಿಫ್ಟ್ ಆಗಬೇಕು. ನಿಮ್ಮ ಹಳೆ ಶ್ಯಾಂಪೂ ಕಂಡೀಷ್ನರ್ ಏನು ಯೂಸ್ ಆಗೋಲ್ಲ. ಓಕೆನಾ? ಸೊ ಇದನ್ನೇ ಯೂಸ್ ಮಾಡಬೇಕು. ನಾನು ಯಾವಾಗಲೂ ಒಂದ್ಸತಿ ಲಾರಿಯಲ್ ಶ್ಯಾಂಪೂ ಯೂಸ್ ಮಾಡಿಬಿಡಿದೆ ಮಧ್ಯದಲ್ಲಿ. ನನ್ನ ಕೂದಲು ಫುಲ್ ರಫಿಂಗ್ ಮುಟ್ಟಿದ್ರೇ ರಫ್ ಫೀಲ್ ಆಗ್ತಾಯಿತ್ತು. ಸೊ ಇದನ್ನು ಮ್ಯಾಂಡೇಟ್ರಿ ಆಗಿ, ಆ್ಯಂಡ್ ಶ್ಯಾಂಪು ಜೊತೆಗೆ ಕಂಡೀಷ್ನರ್ ಫುಲ್ ಮ್ಯಾಂಡೇಟ್ರಿ. ಫಸ್ಟು ಶ್ಯಾಂಪು ಮಾಡ್ತೇನೆ. ಯೂಶ್ವಲಾಗಿ ನನ್ನ ಸ್ನಾನದ ರೂಟೀನ್ ಹೇಗಿದೆ ಅಂತ ಹೇಳಿದ್ರೆ, ಫಸ್ಟು ಶ್ಯಾಂಪು ಮಾಡ್ತೀವಿ. ನಾನು ಎವ್ರಿ 2 ಡೇಸ್ ಒನ್ಸ್ ಶ್ಯಾಂಪು ಮಾಡ್ತೀನಿ. ಆ್ಯಂಡ್ ಪ್ರೋಟೀನ್ ಟ್ರೀಟ್ಮೆಂಟ್ ಆಗಿಂದ ಆಟೋಮೆಟಿಕ್ಕಾಗಿ ಅದೇ ಆಯಿಲ್ ರಿಲೀಸ್ ಮಾಡ್ತಾನೆ ಇರುತ್ತೆ. ಸೊ ಆಯಿಲಿಂಗ್ ಮಾಡೋಂಗಿಲ್ಲ, ಅದೊಂದು ಫಸ್ಟ್ ಕಂಡೀಷನ್ ಇದೆ. ಅದೇ ಆಯಿಲ್ ರಿಲೀಸ್ ಮಾಡ್ತಾ ಇರುತ್ತೆ. ಎವ್ರಿ 2 ಡೇಸ್ ಒಂದ್ಸತಿ ನಾನು ಶ್ಯಾಂಪು ಮಾಡೋದು. ಶ್ಯಾಂಪು ಮಾಡಿದ್ಮೇಲೆ 2 ಸತಿ ಶ್ಯಾಂಪು ಅಪ್ಲೈ ಮಾಡ್ತೀನಿ. ಒಂದು ಕಾಯಿನ್ ಸೈಜ್ ಯೂಸ್ ಮಾಡಿಕೊಂಡು ಅಷ್ಟು ಶ್ಯಾಂಪು ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಮ್ಯಾಂಡೇಟ್ರಿ ಕಂಡೀಷ್ನರ್ ಹಾಕಬೇಕು. ಈ ಕಂಡೀಷ್ನರ್ನ ಬುಡಕ್ಕೆ ಟಚ್ ಮಾಡಬಾರ್ದು, ಬರೀ ಹೇರ್ ಸ್ಟ್ಯಾಂಡ್ಸಿಗೆ ಮಾತ್ರ ಫುಲ್ ಅಪ್ಲೈ ಮಾಡಬೇಕು. ಮೇಲಿಂದ ಅಪ್ಲೈ ಮಾಡ್ಕೊಂಬರೋದು. ಯೂಶ್ವಲಾಗಿ ಹೆಂಗೆ ಅಪ್ಲೈ ಮಾಡ್ತೀನಿ ಅಂದರೆ, ಇಲ್ಲಿಂದ ಅಪ್ಲೈ ಮಾಡ್ಕೊಂಬರ್ತೀನಿ. ಮಿಕ್ಕಿರುತ್ತಲ್ಲ ಕೈಯಲ್ಲಿ ಕಂಡೀಷ್ನರು, ಅದನ್ನು ಮೇಲ್ಗಡೆ ಹಿಂಗೆ ಸವರೋದು. ಯಾಕಂದರೆ ಹೇರ್ ರೂಟ್ಸಿಗೆ ಟಚ್ ಮಾಡಬಾರ್ದು ಕಂಡೀಷ್ನರ್ನ. ಓಕೆ, ಅಪ್ಲೈ ಮಾಡಿದ್ಮೇಲೆ ಇವಾಗ ಯೂಶ್ವಲಾಗಿ ಟ್ಯಾಂಗಲ್ ಆಗಿರುತ್ತೆ, ಸಿಕ್ಕಾಗಿರುತ್ತಲ್ಲ ಕೂದಲು. ಸೊ ಈ ಕಂಡೀಷ್ನರ್ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿದ್ರೆ,
ಹಚ್ಚಿದ ತಕ್ಷಣ ಜಸ್ಟ್ ನೀವು ಹಿಂಗೆ ಅಂತಾನೆ ಬಂದರೆ ನಿಮ್ಮದು ಹೇರ್ ಟ್ಯಾಂಗಲ್ ಆಗಿರೋದಲ್ಲ ಡಿಟ್ಯಾಂಗಲ್ ಆಗಿಬಿಡುತ್ತೆ. ಈಗ ಹಿಂಗೆ ಬಿಡಿಸಿದ್ರೆ ಹಿಂಗೆ ಓಪನ್ ಆಗ್ತಾಯಿದೆ, ಎಂಥ ಸಿಕ್ಕಿದ್ರೂ ಸುಮ್ಮನೆ ಹಿಂಗೆ ಅಂತ ಇದ್ರೇ ಡಿಟ್ಯಾಂಗಲ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಇದಾದಮೇಲೆ ರೆಸ್ಟ್ ರೂಮಲ್ಲೇ ಒಂದು ರೌಂಡ್ ತಲೆ ಬಾಚ್ಕೊಂಡು ಸ್ಟ್ರೇಟಾಗಿ ಕುಣ್ಸ್ಕೊಬೇಕು. ಮಾಡಿಸೋದು ದೊಡ್ಡದಲ್ಲ, ಇದನ್ನು ಮೇಂಟೈನ್ ಮಾಡೋದು ಸಖತ್ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಿಮ್ಗೊಂದು 3 ತಿಂಗಳು ಬರೋಲ್ಲ. ನಾನು ಇದನ್ನು 6.5 ತಿಂಗಳು ಇನ್ನೂ ಚೆನ್ನಾಗಿಟ್ಟಿದ್ದೀನಿ. ಇನ್ನೂ 2 ತಿಂಗಳು ಹಿಂಗೆ ಮೇಂಟೈನ್ ಆಗುತ್ತೆ. ಫುಲ್ ಹೋದ್ಮೇಲೆ ನಾನು ನೆಕ್ಸ್ಟ್ ರೌಂಡ್ ಆಫ್ ಮ್ಯಾನೋಪ್ಲಾಸ್ಟಿ ಮಾಡಿಸೋದು, ಓಕೆನಾ? ಸೊ ಇದನ್ನೇನು ಮಾಡಬೇಕು, ಹೀಗೆ ಸ್ಟ್ರೇಟ್ ಹಿಂಗೆ ಮಾಡಿ ಫಸ್ಟು ಡಿಟ್ಯಾಂಗಲ್ ಮಾಡಿಕೊಂಡು ಆ್ಯಂಡ್ ನೀಟಾಗಿ ಕೂಮ್ ಮಾಡಿ ಸ್ಟ್ರೇಟಾಗಿರಬೇಕು. ಆ್ಯಂಡ್ ಇವಾಗ ಯೂಶ್ವಲಾಗಿ ಏನು ಮಾಡ್ತೀವಿ, ನಾವು ಕಂಡೀಷ್ನರ್ ಹಾಕಿ ಹೇರ್ನ ಕಟ್ಬಿಟ್ಟು ಮೇಲೆ ಇಟ್ಬಿಡ್ತೀವಿ, ಕರೆಕ್ಟಾ? ಅದು ಮಾಡೋಂಗಿಲ್ಲ. ಅದು ಮಾಡಿದ್ರೆ ಪುನಃ ಕರ್ವಿ ಆಗಿಬಿಡುತ್ತೆ. ಸ್ಟ್ರೇಟಾಗಿ ಬಾಚಿ ಹಾಗೆ ಸ್ಟ್ರೇಟಾಗಿ ಹಿಂಗೆ ಬಿಡಬೇಕು. ಓಕೆ, ಇದು ಹಿಂಗೇ ಇರಬೇಕು. 10 ಮಿನಿಟ್ಸು ವೆಯ್ಟ್ ಮಾಡಬೇಕು ರೆಸ್ಟ್ ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ. ಓಕೆ, 10 ಮಿನಿಟ್ಸ್ ಆದಮೇಲೆ ನಾನು ಯೂಶ್ವಲಾಗಿ ಅಲ್ರಾಮ್ ಏನಾದ್ರು ಹಿಡ್ಕೊತೀನಿ, ಹುಚ್ಚಿಡಿ ತಾಟೆ ಮಾಡೋದು ತಲೆ ಕೆಟ್ಟೋಗುತ್ತೆ ನಿಜ ಹೇಳ್ಬೇಕಾದ್ರೆ. ಇದನ್ನೇನು ಮಾಡೋಂಗಿಲ್ಲ, ನೀರು ಸೋಕ್ಸಂಗಿಲ್ಲ, ಅದು ನೆನಿಬೇಕು ಚೆನ್ನಾಗಿ. ನೆಂದ ಮೇಲೆ ನೀವು ಹೇರ್ ವಾಶ್ ಮಾಡ್ಬೋದು. ಓಕೆ, ಸೊ ಹೇರ್ ವಾಶ್ ಮಾಡಿದ್ಮೇಲೆ ಓಕೆ ನೆಕ್ಸ್ಟು ಸ್ನಾನದಿಂದ ಬಂದಾಗ ಯೂಶ್ವಲಾಗಿ ಏನು ಮಾಡ್ತೀವಿ, ಟವಲ್ ತೊಗೊಂಡು ನಾವು ಹೇರ್ನ ಹಿಂಗೆ ಬಗ್ಸಿ ಈ ಟವಲಲ್ಲಿ ರ್ಯಾಪ್ ಮಾಡ್ತೀವಲ್ವಾ. ಸೊ ಟವಲಲ್ಲಿ ರ್ಯಾಪ್ ಮಾಡಬೇಕಾದ್ರೆ ಹಂಗೆ ಉಲ್ಟಾ ಬಗ್ಸಿ ರ್ಯಾಪ್ ಮಾಡೋಂಗಿಲ್ಲ. ಓಕೆ, ಇದು ಯಾವಾಗ್ಲೂ ಹಿಂಗೆ ಹಾಕ್ಕೊಂಡು ತಲೆಗೆ ಕೂದಲಿಗೆ ಓಕೆ ಹೀಗೆ ರ್ಯಾಪ್ ಮಾಡಬೇಕು. ಸ್ಟ್ರೈಟಾಗೆ ನಿಂತಿರ್ಬೇಕು ಅದು. ಆ್ಯಂಡ್ ಹಿಂಗೆ ಫುಲ್ ರಬ್ ಮಾಡೋಂಗಿಲ್ಲ, ನೀರೆಲ್ಲ ಹೋಗ್ಸೋಂಗಿಲ್ಲ. ಜಸ್ಟ್ ಇಲ್ಲಿ ಹಿಂಗೆ ಅಷ್ಟೇ ಪ್ರೆಸ್ ಮಾಡಿ ವಾಟರ್ನ ನಾವು ರಿಮೂವ್ ಮಾಡಬೇಕಾಗತ್ತೆ. ಅದು ರಿಮೂವ್ ಆದಮೇಲೆ ಅರೌಂಡ್ 80% ಒಣಗಿರಬೇಕು. 80% ಒಣಗಿದ ಮೇಲೆ ನಮ್ಮ ಸೆರಮ್ನ ನಾವು ಅಪ್ಲೈ ಮಾಡಬೇಕು. ಬೇರೆ ಏನೂ ಅಪ್ಲೈ ಮಾಡೋಂಗಿಲ್ಲ, ಈ ಸೆರಮ್ ಅಪ್ಲೈ ಮಾಡಬೇಕು. ಇದು ತುಂಬ ಸ್ಮೆಲ್ ಚೆನ್ನಾಗಿ ಅನಿಸುತ್ತೆ. ಓಕೆ, ಈ ಸೆರಮ್ನ ನಾನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಈ ಸೆರಮ್ಮು ಇಷ್ಟು ಚಿಕ್ಕದಿದೆ, ಇದು ಅಮೆಝಾನ್ ಸೀರೀಸ್ ಸೆರಮ್ಮು. ಇದು ಬಿಟ್ಟರೆ ಬೇರೆ ಯಾವುದೂ ಆಯಿಲ್ ಯೂಸ್ ಮಾಡೋಂಗಿಲ್ಲ. ಈ ಸೆರಮ್ನ ನೀಟಾಗಿ ಮೇಲ್ಗಡೆಯಿಂದ ಫುಲ್ ಅಪ್ಲೈ ಮಾಡಿ ಸ್ಟ್ಯಾಂಡ್ ತನಕ ಅಪ್ಲೈ ಮಾಡೋದಾಯ್ತಾ. ಸಕ್ಕತ್ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂಚೂರು ಟೆಕ್ಸ್ಚರ್ ತೋರಿಸ್ತೀನಿ. ಓಕೆ, ನಾರ್ಮಲ್ ಸೆರಮ್, ಬೇರೆ ಸೆರಮ್ ಎಲ್ಲ ಹೇಗೆ ಕಾಣುತ್ತೆ ಹಾಗೇ ಇರುತ್ತೆ. ಸೊ ಕಾಣ್ತಾ ಇದೆಯಾ, ಜಸ್ಟ್ ಒಂಚೂರು ಆಯಿಲ್ ಥರ ಇರುತ್ತೆ. ಹಿಂಗೆ ಮಾಡಿ ನೀಟಾಗಿ ಹೇರ್ ಸ್ಟ್ಯಾಂಡ್ಸ್ಗೆ ಹಿಂಗೆ ಅಪ್ಲೈ ಮಾಡ್ಕೊಂಡು ಹೋಗೋದು. ಇದ್ರ ಸ್ಮೆಲ್ ಮಾತ್ರ ಅವಾಗ ತಾನೇ ಸ್ಪಾಯಿಂದ ಬಂದಾಗ ಹೇಗೆ ನಿಮ್ಮ ಕೂದಲು ಸ್ಮೆಲ್ ಹೊಡಿತಾ ಇರುತ್ತೆ, ಸೇಮ್ ಸ್ಮೆಲ್ ಹೊಡಿಯುತ್ತೆ. ಅಷ್ಟು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಓಕೆ, ಸೊ ಇದನ್ನು ಮಾಡಿ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟು ಮ್ಯಾಂಡೇಟ್ರಿ ರೂಟೀನ್ ಅಂತ ಹೇಳಿದ್ರೆ ಹೇರ್ ಡ್ರೈಯರ್. ಓಕೆ, ಹೇರ್ ಡ್ರೈ ಮಾಡಲೇಬೇಕು, ಬ್ಲೋ ಡ್ರೈ ಮಾಡಲೇಬೇಕು. ಆ್ಯಂಡ್ ಬ್ಲೋ ಡ್ರೈ ಮಾಡಬೇಕಾದ್ರೂ ಅಗೇನ್ ದರ್ ಆರ್ ಸೋ ಮೆನಿ ಕಂಡೀಷನ್ಸ್. ಸೊ ಯೂಶ್ವಲಾಗಿ ಹೆಂಗೆ ಅನ್ಸುತ್ತೆ, ಬ್ಲೋ ಡ್ರೈ ಆನ್ ಮಾಡಿದಾಗ ಮುಂದೆಗಡೆ ಬ್ಲಾಸ್ಟ್ ಮಾಡ್ತೀವಲ್ವ ಅಂತ. ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಬ್ಲೋ ಡ್ರೈನ ನಾವು ಯೂಶ್ವಲಾಗಿ ಹಿಂಗೆ ಬ್ಲಾಸ್ಟ್ ಮಾಡಿ ಅಭ್ಯಾಸ ಅಲ್ವಾ, ಫಾಸ್ಟಾಗಿ ಎಲ್ಲ ಹೋಗಿಸಿ ಹಂಗೆ ಮಾಡೋಂಗಿಲ್ಲ. ನಾವು ಕೂಮ್ನ ತೊಗೊಂಡು ಒಂದು ಚೂರೇ ತೊಗೊಂಡು ಕೂದಲನ್ನ, ಆಯಿತಾ, ಲೆಟ್ ಮಿ ಶೋ ಯು. ಸ್ವಲ್ಪ ಕೂದಲೇ ತೊಗೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಓಕೆನಾ, ಒಂದು ಸ್ವಲ್ಪನೇ ಸ್ಲೋ ಆಗಿ ಬ್ಲೋ ಡ್ರೈ ಮಾಡ್ಕೊಂಡು ಬರಬೇಕು. ಓಕೆ, ಆವಾಗ ಮಾತ್ರ ನಿಮ್ಮದು ಕೂದಲು ಇಷ್ಟು ದಿನ ನಂತರ ಒಂದು 6 ತಿಂಗಳು 7 ತಿಂಗಳು 8 ತಿಂಗಳು ನಿಮಗೆ ಈ ನ್ಯಾನೋಪ್ಲಾಸ್ಟಿಯ ಟ್ರೀಟ್ಮೆಂಟ್ ಬರುತ್ತೆ. ಇಲ್ಲ ಅಂದರೆ ಕೂದಲು ಹಾಳಾಗ್ತಾ ಬರುತ್ತೆ. ಆದರೆ ಹಾಳಾಗುತ್ತೆ ಅಂದರೆ ಒರಿಜಿನಲ್ ಟೆಕ್ಸ್ಚರ್ಗೆ ವಾಪಸ್ ಹೋಗ್ತಾ ಇರುತ್ತೆ, ನೀವು ಮಾಡಿಸಿರೋ ಟೆಕ್ಸ್ಚರ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಬ್ಲೋ ಡ್ರೈ ಆದಮೇಲೆ ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಂದರೆ, ಕೂದಲು ವೆಟ್ಟಿದ್ದಾಗ ಓಕೆ ಅಯ್ಯೋ ಅಂದ್ಬಿಟ್ಟು ಹಿಂಗೆ ಕಟ್ಟೋದು ಎಲ್ಲ ಮಾಡೋಂಗಿಲ್ಲ. ಡ್ರೈ ಆದಮೇಲೆ ಮೈಲ್ಡಾಗಿ ಕಟ್ಬೋದು, ಬಟ್ ವೆಟ್ಟಿದ್ದಾಗ ಕಟ್ಟೋಂಗಿಲ್ಲ. ಆ್ಯಂಡ್ ಯಾವುದೇ ರೀತಿಯಾದ ಸ್ಪ್ರೇಗಳು ಹೊಡಿಯೋಂಗಿಲ್ಲ. ಹೇರ್ ಸ್ಪ್ರೇಸ್ ಹೊಡಿತೀವಲ್ವ ಕೂದಲು ಕೂತ್ಕೊಳ್ಳಿ ಅಂತ, ಅದೆಲ್ಲ ಹೊಡಿಯೋಂಗಿಲ್ಲ. ಕೂದಲು ನಾಟ್ ಹಾಕೋಂಗಿಲ್ಲ. ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ಫಸ್ಟ್ 3 ಮಂತ್ಸು ಜಡೆ ಹಾಕೋಂಗಿಲ್ಲ, ಜುಟ್ಟು ಹಾಕೋಂಗಿಲ್ಲ, ಟೈಟಾಗಿ ಜುಟ್ಟು ಕಟ್ಟೋಂಗಿಲ್ಲ, ಪೋನಿ ಟೇಲ್ ಕಟ್ಟೋಂಗಿಲ್ಲ. ಈವನ್ ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೂ ನಾನು ಎಷ್ಟು ಪರದಾಡ್ತೀನಿ ಅಂತ ಹೇಳಿದ್ರೆ, ಲೈಟಾಗಿ ಸುಮ್ಮನೆ ಒಂದು ರಬ್ಬರ್ ಬ್ಯಾಂಡ್ ಕೂದಲು ಮುಖಕ್ಕೆ ಬರದೇ ಇರಲಿ ಅಂತ ಹಾಕಿರ್ತೀನಿ. ಆದರೆ 100 ಸತಿ ಬಿಚ್ಚೋಗುತ್ತೆ, 100 ಸತಿ ವಾಪಸ್ ಹಾಕೋತಾ ಇರ್ತೀನಿ. ಇನಿಷಿಯಲ್ ಫಸ್ಟ್ 3 ಮಂತ್ಸ್ ತುಂಬ ಡೆಲಿಕೇಟಾಗಿ ಮ್ಯಾನೇಜ್ ಮಾಡಬೇಕು. ಇವು 3 ಪ್ರಾಡಕ್ಟ್ಸು ಮ್ಯಾಂಡೇಟ್ರಿ ಪ್ರಾಡಕ್ಟ್ಸು. ಆ್ಯಂಡ್ ನನಗೆ ಎಷ್ಟು ದಿನಕ್ಕೆ ಬರೋಣ, ನನ್ನ ಹೇರ್ ಲೆಂತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಶ್ಯಾಂಪು ಬೇಗ ಖಾಲಿ ಆಗುತ್ತೆ. ಶ್ಯಾಂಪು 2 ಸತಿ ಯೂಸ್ ಮಾಡ್ತೀವಿ ನಾವು, 1 ಬಾಟಲ್ 2 ಸತಿ ಯೂಸ್ ಮಾಡೋದ್ರಿಂದ ನನಗೆ 1 ತಿಂಗಳು 1.5 ತಿಂಗಳು ಖಾಲಿ ಆಗಿಬಿಡುತ್ತೆ. ಇದು ಬಂದು ನನಗೆ 2 ರಿಂದ 3 ತಿಂಗಳು ಬರುತ್ತೆ ಕಂಡೀಷ್ನರು. ಜಾಸ್ತಿ ಏನು ಯೂಸ್ ಆಗೋಲ್ಲ, 1 ಕಾಯಿನ್ ಸೈಜ್ ಅಷ್ಟೇ ಯೂಸ್ ಆಗೋದು, 1 ರಿಂದ 2 ಕಾಯಿನ್ ಸೈಜ್ ಯೂಸ್ ಆಗುತ್ತೆ ಅಷ್ಟೇ. ಸೊ ಇದು ನನಗೆ 2 ತಿಂಗಳು ಹತ್ತಿರ ಬರುತ್ತೆ. ಇದು ಮಾತ್ರ 1 ತಿಂಗಳು ಅಥವಾ 1.5 ತಿಂಗಳು ಖಾಲಿ ಆಗ್ತಾ ಇರುತ್ತೆ. ಇದು ಮಾತ್ರ ನನಗೆ ಆಲ್ಮೋಸ್ಟ್ 6 ತಿಂಗಳು ಫುಲ್ ಬಂದಿದೆ. ಯಾಕಂದರೆ ಇದು ಹೆಂಗೆ ಯೂಸ್ ಮಾಡಬೇಕಂತ ಹೇಳಿದ್ರೆ, 1 ಡ್ರಾಪ್ ಅಷ್ಟೇ. ಇದು ಇಷ್ಟೊಂದು ಚಿಕ್ಕ ಬಾಟ್ಲು, ಇದ್ರ ಕಾಸ್ಟ್ ಎಷ್ಟು ಗೊತ್ತಾ, ಇದಕ್ಕೆ ಹತ್ತಿರ 2,500 ರಿಂದ 3,000 ಅನಿಸುತ್ತೆ. ಇದು ತುಂಬ ಕಾಸ್ಟ್ಲಿ ಇದು.
ಈ ಬಾಟಲ್ ಕಾಸ್ಟ್ ಬಂದ್ಬಿಟ್ಟು 1650 ಬಂದ್ಬಿಟ್ಟು 1650 ಎರಡು 1650 ಆ್ಯಂಡ್ ಇದು 2,500-3,000 ರೂಪಾಯಿ. ಇದ್ರ ಮೇಲೆ ಅವ್ರು MRP ಹಾಕಿಲ್ಲ, ಬಾಕ್ಸ್ ಇತ್ತು. ಬಟ್ ಇದೆಲ್ಲನೂ ನಾನು ಆನ್ಲೈನಲ್ಲಿ ಟ್ಯಾಗ್ ಮಾಡ್ತೀನಿ, ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಅದನ್ನು ನೀವು ಬೈ ಮಾಡ್ತೀರಂದರೆ ಬೈ ಮಾಡ್ಬೋದು, ಓಕೆನಾ. ಆನ್ಲೈನಲ್ಲಿ ನಿಮಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಬಟ್ ಯಾವುದದು ಅಂದರೆ ಇವಾಗ 50% 70% ಆಫರ್ ಅಂತ ಇರೋದೆಲ್ಲ ಬೈ ಮಾಡೋಕ್ಕೆ ಹೋಗ್ಬಿಡಿ, ಅದೆಲ್ಲ ಸ್ಕ್ಯಾಮ್ ಇರುತ್ತೆ. ಯೂಶಲಾಗಿ ಬಾಟಲ್ ಸೇಮ್ ಕಾಣಿಸುತ್ತೆ ಬಟ್ ಒಳಗಡೆ ಪ್ರಾಡಕ್ಟ್ ಸೇಮ್ ಇರೋಲ್ಲ. ಸೊ ಒರಿಜಿನಲ್ ಪ್ರಾಡಕ್ಟು ನಿಮಗೆ ಕಮ್ಮಿ ರೇಟಿಗೆ ಸಿಕ್ಕಲ್ಲ. ಮ್ಯಾಕ್ಸಿಮಮ್ ಅಂದರೂ 2% ಆಫರ್ ಕೊಡೋದು ಅವ್ರು ಹೆಚ್ಚೇನೆ, ಆಯಿತಾ. ಅಷ್ಟೊಂದೆಲ್ಲ 50-60% ಆಫರ್ ಎಲ್ಲ ಕೊಡೋಲ್ಲ. ಇಲ್ಲಾಂದರೆ ನೀವು ಸ್ಪಾಗೆ ಹೋಗಿ ಬೈ ಮಾಡಬೇಕಾಗತ್ತೆ. ಆನ್ಲೈನ್ ಬೇಕು ಅಂದರೆ ಒರಿಜಿನಲ್ ಅಂದರೆ ಅಷ್ಟೇ ಕಾಸ್ಟ್ ಇರುತ್ತೆ, ಅದನ್ನೇ ನೀವು ಬೈ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೀಟ್ಮೆಂಟಿಗೆ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿದ್ರೆ, ಜಾಸ್ತಿ ಎಲ್ಲರೂ ನನಗೆ ಅಮೌಂಟ್ ಎಷ್ಟು ನಾನು ಕಾಮೆಂಟ್ ಸೆಕ್ಷನ್ ತೆಗೆದ್ರೆ ಫಸ್ಟ್ ಕ್ವೆಶನೇ ಬಂದು ಅಮೌಂಟ್ ಎಷ್ಟು ಅದನ್ನೇ ಎಲ್ಲರೂ ಕೇಳಿರೋದು. ಸೊ ಬೇಸಿಕ್ ಲೆವೆಲಲ್ಲಿ, ಆಯಿತಾ, ಇಷ್ಟು ಹೈಟ್ ಇದ್ದರೆ ಕೂದಲು ಒಂದು ದುಡ್ಡು, ಇಷ್ಟು ಹೈಟ್ ಇದ್ದರೆ ಒಂದು, ಇನ್ನೂ ಉದ್ದ ಇದ್ದರೆ ಒಂದು. ನಾನು ಮಾಡಿಸಿದಾಗ ಇಷ್ಟಿತ್ತು, ಈಗ ಬೆಳೆದು ಒಂಚೂರು ಉದ್ದಾಗೋಗಿದೆ. ಸೊ ನನಗೆ ಬೇಸಿಕ್ ಲೆವೆಲಲ್ಲಿ ಬಂದು ಪ್ಯಾಕೇಜ್ ಕಾಸ್ಟು 8,500 10,000 ತನಕ ಕೊಟ್ಟಿದ್ದೀನಿ. ಅದ್ರ ಮೇಲೆ ನನಗೆ ಪ್ರಾಡಕ್ಟ್ ಕಾಸ್ಟು, ಆಮೇಲೆ ನಾನು ಅವತ್ತು ಹೇರ್ ಗ್ಲೋಬಲ್ ಕೂಡ ಮಾಡಿಸ್ದೆ. ಅಂದರೆ ನನ್ನ ಗ್ರೇ ಹೇರ್ಸ್ನೆಲ್ಲ ನಾನು ಕಲರ್ ಮಾಡಿಸ್ದೆ. ಆ್ಯಂಡ್ ಅದ್ರ ಜೊತೆಗೆ ಹೇರ್ ರಿಚುವಲ್ ಅಂತಲೂ ಮಾಡಿಸ್ತೀನಿ. ಸೊ ಹೇರ್ ರಿಚುವಲ್ಲು ಮಾಡಿಸ್ದೆ. ಸೊ ಅದಕ್ಕೆ ನನಗೆ ಹತ್ತತ್ರ 25,000 ಪ್ಯಾಕೇಜ್ ಕಾಸ್ಟ್ ಆಯಿತು, ಟೋಟಲ್ 25,000. ಬಟ್ ನೀವು ಅವೆಲ್ಲ ಮಾಡಿಸಲ್ಲ, ಬರೀ ನಾನೋಪ್ಲಾಸ್ಟಿಯಾ ಮಾಡಿಸ್ತೀರ ಅಂದರೆ 10,000 ರೂಪಾಯಲ್ಲಿ ಆಗುತ್ತೆ. ಅಲಾಂಗ್ ವಿತ್ ಪ್ರಾಡಕ್ಟ್ಸ್ ಅಂದರೆ 15,000 ರೂಪಾಯಿ ಅಂತ ಅಂದ್ಕೊಳ್ಳಿ. 1,000-2,000 ಮೇಲೆ ಕೆಳಗೆ ಆಗುತ್ತೆ. ಹತ್ತತ್ರ 15,000 ರೂಪಾಯಿ ಅಂತ ಇಟ್ಕೊಂಡು ಹೋಗಲೇಬೇಕು. ಇನ್ನು ಮಂತ್ಲಿ ಮೇಂಟೆನೆನ್ಸ್ಗೆ ಸ್ಪಾ ಅವರು ಹೇಳೋ ಪ್ರಕಾರ ನೀವು ಹೋಗಿ ಪ್ರತಿ ತಿಂಗಳು ಹೇರ್ ರಿಚುವಲ್ ಮಾಡಿಸ್ಕೊಳ್ಳಿ ಅಂತ. ಹೇರ್ ರಿಚುವಲ್ ಅಂತ ಹೇಳಿದ್ರೆ ಹೇರ್ ಸ್ಪಾ ಮಾಡ್ತಾರೆ ಅವರು, ಮೊರೊಕನ್ ಆಯಿಲ್ ಯೂಸ್ ಮಾಡಿ ಮಾಡ್ತಾರೆ. ಸೊ ದಟ್ ಇದು ಯಾವಾಗಲೂ ಆ ಟೆಕ್ಸ್ಚರು ಸ್ಮೂತು ಶೈನಿಯಾಗಿರಲಿ ಅಂತ. ನಾನು ಕಾಮಿಡಿಯನ್ ಅಂತ ಹೇಳಿದ್ರೆ ಫಸ್ಟ್ ಮಂತು ದೊಡ್ಡದಾಗಿ ಹೋಗ್ಬಿಟ್ಟು ಹೇರ್ ರಿಚುವಲ್ ಮಾಡಿಸ್ಕೊಂಡೆ. ಆಮೇಲೆ ಅರ್ಥ ಆಯಿತು ಅದೇ ನನಗೆ ತಿಂಗಳ 6,000-7,000 ರೂಪಾಯಿ ಅದಕ್ಕೆ ಖರ್ಚು ಮಾಡ್ಕೊಂಡು ನಿಂತ್ಕೋಬೇಕು ಅಂತ. ಆದರೆ ನಾನೇ ಕಾಷಿಯಸ್ ಆಗಿ ಹೇರ್ನ ಮೇಂಟೈನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಎವ್ರಿ ಸಿಂಗಲ್ ಟೈಮ್ ನಾನು ಹೇರ್ ವಾಶ್ ಮಾಡಿದಾಗ ನನಗೆ ಏನು ಸ್ಟೆಪ್ಸ್ ಹೇಳಿದೆ, ಫಸ್ಟು ಹೇರ್ ಶ್ಯಾಂಪು ಮಾಡ್ತೀವಿ, ಆಮೇಲೆ ಕಂಡೀಷ್ನರ್ ಹಾಕಿ 10 ಮಿನಿಟ್ಸ್ ಬಿಡ್ತೀವಿ, ಆಮೇಲೆ ಅಲ್ಲೇ ನಾವು ತಲೆ ಬಾಚ್ತೀವಿ, ತಲೆ ಬಾಚಿ ಹೇರ್ನ ಸ್ಟ್ರೇಟಾಗಿ ಇಡ್ತೀವಿ, ಆಮೇಲೆ ತಲೆ ಸುಮ್ಮನೆ ರಬ್ ಮಾಡಲ್ಲ, ನೀಟಾಗಿ ಟವಲ್ನ ಕಟ್ಟಬೇಕು. ಟವಲ್ನ ಕಟ್ಟಿದ್ಮೇಲೆ 80% ವಾಟರಲ್ಲಿ ನಿಮಗೆ ಎಲ್ಲ ಡ್ರೈ ಆದಮೇಲೆ 80% ವೆಟ್ ಕಮ್ಮಿ ಆದಾಗ ಬರೀ 20% ವೆಟ್ ಇರಬೇಕಾದ್ರೆ ಹೇರ್ ಸೆರಮ್ ಹಾಕಬೇಕು. ಹೇರ್ ಸೆರಮ್ ಹಾಕಿದ್ಮೇಲೆ ಬ್ಲೋ ಡ್ರೈ ಮಾಡಬೇಕು. ಬ್ಲೋ ಡ್ರೈ ಮಾಡಿದ್ಮೇಲೆ ಮತ್ತೆ ಹೇರ್ ಸೆರಮ್ ಹಾಕಿ ಸೆಟ್ ಮಾಡಿದ್ರೆ ನಿಮ್ಮ ಕೂದಲು ನನ್ನ ಕೂದಲು ಥರ, ಆಯಿತಾ, 6-8 ತಿಂಗಳು ಬರುತ್ತೆ. ನಾನು ಇನ್ನೂ 2 ತಿಂಗಳು ಬರೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನನಗೆ ಪಾರ್ಲರ್ ಅವರೇ ಶಾಕ್ ಆಗಿಬಿಟ್ರು, ಹೆಂಗೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. 1 ಅವರ್ ಆವಾಗ ಸ್ನಾನ ಮಾಡಿದಾಗ 1 ಅವರ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಕೂದಲು ತುಂಬ ಕ್ಯೂಟಾಗಿ, ತುಂಬ ಮ್ಯಾನೇಜಬಲ್ ಹೇರ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮಿನಿಮಮ್ 8 ತಿಂಗಳಂತೂ ಬಂದೇ ಬರುತ್ತೆ. ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ಎವ್ರಿ 8 ಮಂತ್ಸ್. ಈಗ ನೆಕ್ಸ್ಟ್ ಟೈಮ್ ನಾನು ಹೋದಾಗ ನಾನೇನು 25,000 ಖರ್ಚು ಮಾಡಲ್ಲ, ಬಿಕಾಸ್ ನಾನು ಹೇರ್ ರಿಚುವಲ್ ತೊಗೊಳ್ಳಲ್ಲ. ಹೇರ್ ಕಲರಿಂಗ್ ಬೇಕಾದರೆ ಮಾತ್ರ ತೊಗೋತೀನಿ, ಅದು ಕಾಸ್ಟ್ ಸಪ್ರೇಟ್, ಇದಕ್ಕೂ ಸಂಬಂಧ ಇಲ್ಲ, ಆಯಿತಾ. ಸೊ ಪ್ರಾಡಕ್ಟ್ಸ್ ಎನಿವೇಸ್ ನಾನು ಆನ್ಲೈನಲ್ಲೇ ಬೈ ಮಾಡ್ತೀನಿ, ಅವ್ರ ಹತ್ರ ತೊಗೊಳ್ಳಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 10,000 ರೂಪಾಯಿ ಖರ್ಚು ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ, ಅಷ್ಟೇ. ಸೊ ಇದೊಂದು ಪ್ಲ್ಯಾನಿಂಗ್. ಫಸ್ಟ್ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ಬಾಂಬ್ ಥರ ಬೀಳುತ್ತೆ. ಆಮೇಲಿಂದ ನಿಮ್ಮ ಪ್ಲ್ಯಾನಿಂಗಲ್ಲಿ ಹೋದರೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಬರೀ ಒಂದು 10,000 ರೂಪಾಯಲ್ಲಿ ನಿಮ್ಮ ಕೆಲಸ ಮುಗಿಯುತ್ತೆ. ಸೊ ಯೂಶ್ವಲಾಗಿ ಕೆಮಿಕಲ್ ಸ್ಟ್ರೈಟ್ನಿಂಗು ಮತ್ತು ಒಂದು ಸ್ವಲ್ಪ ಕುಡಿತೀನಿ, ಮಾತಾಡಿ ಗಂಟಲೆಲ್ಲ ಒಣಗೋಯ್ತು. ಬೈ ದ ವೇ ದಿಸ್ ಇಸ್ ಫ್ರಮ್ ಮೈ ಕೋಲ್ಡ್ ಪ್ರೆಸ್ ಜ್ಯೂಸರ್. ಯೂಶ್ವಲಾಗಿ ಸ್ಟ್ರೈಟ್ನಿಂಗು, ಕೆಮಿಕಲ್ ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ, 4,000-5,000 ರೂಪಾಯಿಗೆ ಮಾಡ್ತಾರಲ್ಲ, ಅದರಲ್ಲಿ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗುತ್ತೆ. ಬಿಕಾಸ್ ತುಂಬ ಸಿವಿಯರ್ ಕೆಮಿಕಲ್ ಯೂಸ್ ಮಾಡ್ತಾರೆ. ಆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ರೂಟ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನಿಮ್ಮ ಹೇರ್ ಫಾಲ್ ಆಗುತ್ತೆ. ಸೊ ದಯವಿಟ್ಟು ನೀವು ಹೇರ್ ಹೇಗಿದೆ ಹಂಗೆ ಎಂಬ್ರೇಸ್ ಮಾಡಿ ಖುಷಿ ಪಡಿ, ಕೆಮಿಕಲ್ ಟ್ರೀಟ್ಮೆಂಟಿಗೆ ಮಾತ್ರ ಹೋಗಬೇಡಿ. ಬಟ್ ಬೋಟಾಕ್ಸ್ಗೆ ಹೋಗ್ಬೋದು, ನ್ಯಾನೋಪ್ಲಾಸ್ಟಿಗೆ ಹೋಗ್ಬೋದು. ಅಗೇನ್ ಬೋಟಾಕ್ಸ್ ಈಸ್ ಆಲ್ಸೋ ಹ್ಯಾವಿಂಗ್ ಲಾಟ್ ಆಫ್ ಕೆಮಿಕಲ್ ಇನ್ ಇಟ್. ಬಟ್ ನಿಮ್ಮ ಕೂದಲು ತಡೆಯುತ್ತೆ ಅಂದರೆ ಹೋಗಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನ್ಯಾನೋಪ್ಲಾಸ್ಟಿಯಾ ಇಸ್ ದ ಬೆಸ್ಟ್. ಆ್ಯಂಡ್ ಕಾಸ್ಟ್ ವೈಸಲ್ಲೂ ಬೋಟಾಕ್ಸ್ಗಿಂತ ಇದೊಂದು 3,000-4,000 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಬೋಟಾಕ್ಸ್ ಅಷ್ಟೇ ಇದು ರೇಟ್ ಇರುತ್ತಲ್ವಾ. ಬರೀ ಒಂದು 3,000-4,000 ರೂಪಾಯಿ ನೋಡ್ಕೊಂಡು ನಿಮ್ಮ ಕೂದಲು ಮಾತ್ರ ಹಾಳು ಮಾಡ್ಕೊಂಬಿಡಿ. ಕೂದಲು ಇದ್ರೇ ಅದ್ರ ಜೊತೆಗೆ ಏನಾದ್ರು ಮಾಡೋಕ್ಕೆ ಸಾಧ್ಯ. ಸೊ ಕೂದಲು ಇದ್ರೆ ಅಲ್ವಾ ಅದನ್ನು ಸ್ಟ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಕೂದಲು ಹೇಗಿದೆ ಹಾಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರೋ ಸ್ಪಾಲಿ ಚೆನ್ನಾಗಿರೋ ಟ್ರೀಟ್ಮೆಂಟ್ ತೊಗೊಳ್ಳಿ. ಆ್ಯಂಡ್ ನ್ಯಾನೋಪ್ಲಾಸ್ಟಿಯಾ ಇಸ್ ಕಂಪ್ಲೀಟ್ಲಿ ಅ ಪ್ರೋಟೀನ್ ಟ್ರೀಟ್ಮೆಂಟ್. ಅದು ಹೇರ್ ಸ್ಟ್ರೈಟ್ ಆಗೋಲ್ಲ, ಫುಲ್ ಸ್ಪೈಕಿ ಸ್ಟ್ರೈಟ್ ಆಗೋಲ್ಲ. ನಿಮ್ಮ ಕೂದಲು ಟೆಕ್ಸ್ಚರ್ನ ಮಾತ್ರ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಲುಕ್ ವೈಸಲ್ಲೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಮ್ಯಾನೇಜಬಲ್ ಹೇರ್, ಸಖತ್ತು ಫ್ರಿಝಿ ತುಂಬ ಹೆಂಗೆಂಗೋ ಇರುತ್ತಲ್ಲ, ಅದೆಲ್ಲ ಕಮ್ಮಿಯಾಗಿ ನೀಟಾಗಿ ಮ್ಯಾನೇಜಬಲ್ ಹೇರ್ ಅಂತೂ ಇದ್ದೇ ಇರುತ್ತೆ.
ಓಕೆ. ಸೊ ಎವ್ರಿ ಟೈಮ್ ನೀವು ಆಚೆಗಡೆ ಹೋಗ್ತೀನಿ ಅಂದಾಗ ಅವಾಗ ಸ್ಟ್ರೇಟ್ ಮಾಡೋದು ಎಲ್ಲ ಮಾಡೋಂಗಿರಲ್ಲ. ಸೊ ಇದು ಮ್ಯಾನೇಜಬಲ್ ಏರಾಗಿ ನೀಟಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆದರೆ ಎವ್ರಿ ಟೈಮ್ ನೀವು ವಾಶ್ ಮಾಡಿದಾಗ ಅಷ್ಟೇ ಎಫರ್ಟ್ಸ್ ಕೂಡ ಇರುತ್ತೆ. ಸೊ ನೀವು ಯೋಚನೆ ಮಾಡಿ, ಬಜೆಟ್ ಚೆನ್ನಾಗಿದ್ದರೆ ಓಕೆ ನಾನೋಪ್ಲಾಸ್ಟಿಯ ಮಾಡಿಸಿ, ನಿಮಗೆ ಒನ್ ಟೈಮ್ ಏನೋ ಮಾಡಿಸ್ಬಿಡ್ತೀರಾ. ಬಟ್ ಇಫ್ ಯು ಕ್ಯಾನ್ ರಿಯಲಿ ಎವ್ರಿ ವಾಶಲ್ಲಿ ನಿಮಗೆ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಿ ಅಷ್ಟು ಕೇರ್ ಮಾಡೋಕ್ಕಾಗತ್ತಾ ಅಂದರೆ ಮಾತ್ರ ಮಾಡಿಸಿ, ಇಲ್ಲಾಂದರೆ ಇಟ್ ಮೇಕ್ಸ್ ನೋ ಸೆನ್ಸ್. ಇದು ರಿಯಲ್ ಟ್ರೂತ್. ನ್ಯಾನೋಪ್ಲಾಸ್ಟಿ ಅಂದರೆ ಇದೇನೆ. ಆ್ಯಂಡ್ ಹೇರ್ ಫಾಲ್ ಆಯಿತಾ ಇಲ್ವಾ ನನಗೆ ಇದನ್ನೇ ನಾನು ಹೇಳಿಲ್ಲ ಮೇನಾಗಿ. ಸೊ ಹೇರ್ ಫಾಲ್ ಇನಿಷಿಯಲಿ 1-2 ದಿನ ನಂಗೆ ಸ್ವಲ್ಪ ಹೇರ್ ಫಾಲ್ ಆಯಿತು, ಆಯಿತಾ. ಆವಾಗ ನಾನು ಎದುರ್ಕೊಂಡಿದ್ದು ನಿಜ, ಅಯ್ಯೋ ಹೇರ್ ಫಾಲ್ ಆಗ್ತದೆ, ಹಂಗಾದ್ರೆ ಇನ್ನೊಂದ್ಸತಿ ಟ್ರೀಟ್ಮೆಂಟ್ ಮಾಡಿಸೋದು ಬೇಡ ಹಂಗೆ ಹಿಂಗೆ ಅಂತ. ಬಟ್ ಆಮೇಲೆ ಅದು ತುಂಬ ಹೇರ್ ಪುಲ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಹೇರ್ ಫಾಲ್ ಆಯಿತು. 1-2 ದಿನ ಅದು ಸ್ವಲ್ಪ ಆಯ್ತು ಅಷ್ಟೇ. ಬಟ್ ಆಮೇಲೆ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮ್ಯಾನೇಜಬಲ್ ಆಯಿತು. ಇವಾಗ ನಂಗೆ ಯಾವುದೇ ರೀತಿಯಾದ ಹೇರ್ ಫಾಲ್ ಏನೂ ಇಲ್ಲ. ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಹೇರ್ ಫಾಲ್ ಆಗೋಲ್ಲ. ಆ್ಯಂಡ್ ತಿನ್ನೋದೆಲ್ಲ ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ತಿನ್ನಿ. ಆವಾಗ ನಿಮ್ಮ ಹೇರ್ ಹೆಲ್ತ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಐ ಹೋಪ್ ನಿಮ್ದೆಲ್ಲ ಕ್ವೆಶನ್ಸ್ ಅಡ್ರೆಸ್ ಆಗಿದೆ ಅಂತ. ಇನ್ ಕೇಸ್ ಯಾವುದಾದ್ರೂ ಕ್ವೆಶನ್ ನಾನು ಅಡ್ರೆಸ್ ಮಾಡಿಲ್ಲ ಅಂದರೆ ಲೆಟ್ ಮೀ ನೋ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಅಡ್ರೆಸ್ ಮಾಡ್ತೀನಿ. 2 ತಿಂಗಳು ಬಿಟ್ಟು ಮತ್ತೆ ಇದನ್ನು ರಿವ್ಯೂ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕಾದ್ರೆ ಇನ್ನೊಂದು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ನಿಮ್ದು ಯಾವ್ದಾದ್ರು ಕ್ವೆಶನ್, ಇವಾಗ ವ್ಲಾಗ್ ಎಲ್ಲ ನೋಡ್ಕೊಂಬಂದಿಲ್ವಾ, ಏನಾದ್ರು ಒಂದು ಡೌಟ್ ಬಂದು ಇದನ್ನ ಅವ್ರು ಹೇಳೇ ಇಲ್ಲ ಅಂತ ಅನಿಸಿದರೆ ನನಗೆ ಹೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಐ ಹೋಪ್ ನಿಮಗೆ ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡಿದ್ದೀನಿ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.